ಒಂದು ಕಡೆ ರಾಮಲಿಂಗಾರೆಡ್ಡಿ ಅವರ ಖಾತೆ ಕ್ಯಾತೆ ಮುಗಿತಾ ಇಲ್ಲ, ಆದ್ರೆ ಮುನಿಯಪ್ಪ ಅವರ ಖಾತೆ ಕ್ಯಾತೆಗೆ ಮದ್ದೆರೆದಿದ್ದಾರೆ ರಾಹುಲ್ ಗಾಂಧಿ. ನಾನು ಏನು ಹೇಳಬೇಕು ರಾಹುಲ್ ಗಾಂಧಿಗೆ ಹೇಳಿದ್ದೀನಿ. ಆಹಾರ ಖಾತೆ ಸಚಿವ KH ಮುನಿಯಪ್ಪ ಮಾತಾಡಿದ್ದಾರೆ. ತಮ್ಮ ಅಸಮಾಧಾನ ಏನಿತ್ತೋ ರಾಹುಲ್ ಗಾಂಧಿ ಅವರ ಮುಂದೆ ಹೇಳಿದ್ದಾರೆ. ನಾನು ನೋಡ್ಕೊಳ್ತೀನಿ ಅಂತ ರಾಹುಲ್ ಹೇಳಿದ್ದಾರೆ. ರಾಹುಲ್ ಸರ್ವೋಚ್ಚ ನಾಯಕ, ಹೀಗಾಗಿ ಸುಮ್ಮನಾಗಿದ್ದೀನಿ. ನಿನ್ನೆ ಖಾತೆ ಬದಲು ಮಾಡಿ ಅಂತ ಮುನಿಯಪ್ಪ ಅವರು ರಾಹುಲ್ ಗಾಂಧಿ ಮುಂದೆ ದುಂಬಾಲು ಬಿದ್ದಿದ್ರು. ಐ ವಿಲ್ ಟೇಕ್ ಕೇರ್ ಅಂದಿದ್ದಾರೆ ಮುನಿಯಪ್ಪ. ನಾನೇನು ಹೇಳಬೇಕೋ ರಾಹುಲ್ ಗಾಂಧಿಗೆ ಅದನ್ನು ಹೇಳಿದ್ದೀನಿ. ಅವರು ನಮ್ಮ ಸರ್ವೋಚ್ಚ ನಾಯಕ, ಐ ವಿಲ್ ಟೇಕ್ ಕೇರ್ ಅಂದಿದ್ದಾರೆ, ಹೀಗಾಗಿ ಸುಮ್ಮನಾಗಿದ್ದೀನಿ ಅಂತ ಮುನಿಯಪ್ಪ ಅವರು ಮಾತಾಡಿದ್ದಾರೆ. ನಾನೆಲ್ಲ ನೋಡ್ಕೊತೀನಿ, ನೀವು ಪಾರ್ಟಿ ಕೆಲಸ ಮಾಡಿ ಅಂತ ಹೇಳಿದ್ದಾನೆ. ಅವ್ರಿಗೆ ಬಿಟ್ಟಿದ್ದೀವಿ. ನಾನೀಗಾಗಲೇ ನಿನ್ನೆ ಕೂಡ ಅವ್ರ ಜೊತೆಯಲ್ಲಿ ಡಿಸ್ಕಸ್ ಮಾಡುವಾಗ ನಾನೆಲ್ಲ ವಿಷಯಗಳನ್ನು ವಿವರವಾಗಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಮತ್ತೆ ರಿಪೀಟ್ ಮಾಡಲ್ಲ. ಬಟ್ ಅವರು ನಮ್ಮ ಸರ್ವೋಚ್ಚ ನಾಯಕರಿದ್ದಾರೆ, ಅವರಿಗೆಲ್ಲ ಗೊತ್ತಿದೆ ಯಾವ ಸೀನಿಯಾರಿಟಿಗೆ ಯಾವ ರೀತಿ ಕೊಡಬೇಕು, ಯಾವ ರೀತಿ ಗೌರವ ಕೊಡಬೇಕು, ಮತ್ತು ಯಾವ ರೀತಿ ಪಾರ್ಟಿನ ತರಬೇಕು ಅನ್ನೋದು ಅವ್ರಿಗೆಲ್ಲ ಗೊತ್ತಿದೆ. ಅವರಿಂದ ಅವ್ರಿಗೆ ಬಿಟ್ಟಿದ್ದೀನಿ. ನಾನು ಐ ವಿಲ್ ಟೇಕ್ ಕೇರ್ ಆಫ್ ಯು ಅಂತ ಹೇಳಿದ್ದಾರೆ, ಅಲ್ಲಿಗೆ ನಾನು ಬಿಟ್ಟಿದ್ದೀನಿ. ಮಿಕ್ಕಿದ್ದವರು ತೀರ್ಮಾನ ಗೌರವಯುತವಾಗಿ ನಡೆಸ್ಕೊಂತಾ ಇಲ್ಲ ಅಂತಾನೆ ಸರ್. ಇಷ್ಟಕ್ಕಿಂತ ಹೆಚ್ಚಿಗೆ ಇವತ್ತಿನೇನು ಹೇಳಲ್ಲ. ನಮಸ್ಕಾರ. ಇನ್ನೊಂದು, ತಾವು DCMಗೆ ಕೂಡ ಆಕಾಂಕ್ಷಿ ಆಗಿದ್ರಿ, ಈಗ ಖಾತೆನೂ ಕೂಡ ಒಂದು ಪ್ರಬಲ ಖಾತೆ ಕೊಟ್ಟಿಲ್ಲ ಅನ್ನೋ ಒಂದು ಅಸಮಾಧಾನ ಅಂತ. ಅವೆಲ್ಲಕ್ಕೂ ನಿನ್ನೆ ಮನವಿ ಮಾಡಿದ್ದೀನಿ. AICC ಅಧ್ಯಕ್ಷರಿಗೆ ಮನವಿ ಮಾಡಿದ್ದೀನಿ, ನಮ್ಮ ರಾಹುಲ್ ಗಾಂಧಿಯವ್ರ ನಾಯಕರಿಗೂ ಮನವಿ ಮಾಡಿದ್ದೀನಿ. ಗೊತ್ತಾಗ ಅವ್ರೇನು ತೀರ್ಮಾನ ತಗೊಂಡು, ನಾನು ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿ ಇದ್ದೇನೆ. ನಾನು ಅಪೀಲ್ ಮಾಡೋದು ನನ್ನ ಕರ್ತವ್ಯ, ಮಾಡೋದು ಅವ್ರಿಗೆ ಬಿಟ್ಟಿದ್ದು. ಆದರೆ ನಾನು ಕಾಂಗ್ರೆಸ್ಸಿನ ಮನುಷ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.